ಸಿಲಿಕಾನ್ ಸಿಟಿ ಬೆಂಗಳೂರು ಕ್ಷಣಕ್ಕೊಮ್ಮೆ ಬೆಳೀತಾ ಇದೆ. ಜೊತೆಗೆ ಹಗರಣಗಳ ಬಾಲವು ಉದ್ದವಾಗ್ತಾ ಇದೆ. ಈ ಹಗರಣಗಳ ಸಾಲಿಗೆ ಈಗ ಸಾರ್ವಜನಿಕ ಶೌಚಾಲಯ ಹಗರಣವೂ ಸೇರ್ಕೊಂಡಿದೆ. ಅದೇನು ಶೌಚಾಲಯದಲ್ಲೂ ಹಣ ಮಾಡಬಹುದಾ ಅಂತ ಹುಬ್ಬೇರಿಸೋ ಅಗತ್ಯ ಇಲ್ಲ. ಮೂತ್ರಾಲಯದ ಗಬ್ಬು ವಾಸನೆಯಲ್ಲೂ ದುಡ್ಡು ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಘಟಾನುಘಟಿಗಳು. ಇವರಲ್ಲಿ ನಮ್ಮನ್ನಾಡುವ ಜನಪ್ರತಿನಿಧಿಗಳು ಸೇರ್ಕೊಂಡಿದ್ದಾರೆ ಅಂದ್ರೆ ನಂಬಲೇಬೇಕು. ಬನ್ನಿ, ಮೂತ್ರದಲ್ಲೂ ಕಾಸು ಮಾಡೋ ವಿಧಾನ ಹೇಗಿರುತ್ತೆ ನಾವು ತಿಳಿಸ್ತೀವಿ. ಶೌಚಾಲಯದಲ್ಲೂ ಹಗರಣದ ದುರ್ವಾಸನೆ. ಎಸ್, ನಂಬೋದಕ್ಕೆ ಸ್ವಲ್ಪ ಕಷ್ಟ, ಆದರೂ ಸತ್ಯ. ಉದ್ಯಾನ ನಗರಿಯಲ್ಲಿ ಅಗತ್ಯವಿರುವ ಸಾರ್ವಜನಿಕ ಶೌಚಾಲಯಗಳಿಂದಲೂ ಇಲ್ಲಿನ ಜನಪ್ರತಿನಿಧಿಗಳು ಕಾಸು ಮಾಡ್ತಾರೆ ಅನ್ನೋ ವಿಶೇಷ ಸುದ್ದಿಯನ್ನ ನಿಮಗಾಗಿ ತಂದಿದ್ದೀವಿ. ಸ್ವಲ್ಪ ಬಿಡು ಮಾಡಿಕೊಂಡು ಈ ಇಂಟ್ರೆಸ್ಟಿಂಗ್ ಸ್ಟಿಂಗ್ ಕಾರ್ಯಾಚರಣೆಯನ್ನ ನೋಡಿ. ಸ್ವಲ್ಪ ತಮಾಷೆ, ಒಂದಿಷ್ಟು ಅಸಹ್ಯ ಅನ್ನಿಸಿದ್ರು ಈ ದಂಧೆಯಲ್ಲಿ ತುಂಬಾನೇ ಕ್ಯಾಶ್ ಸಿಗುತ್ತೆ ಅಂತಾರೆ ಮೂತ್ರಾಲಯದಿಂದ ಕಾಸನ್ನ ಕ್ಯಾಶ್ ಮಾಡ್ಕೊಳ್ತಾ ಇರೋ ಮಂದಿ. ಬೆಂಗಳೂರಿನಂತಹ ಬೃಹತ್ ನಗರದಲ್ಲಿ ಒಮ್ಮೆಲೆ ಬೆಳಗ್ಗೆ ಹೊತ್ತು ಕೋಟಿ ಕೋಟಿ ಜನ ಮನೆಯಿಂದ ಹೊರಗಡೆ ಬರ್ತಾರೆ, ಕೆಲಸ ಕಾರ್ಯಗಳಿಗೆ ತೆರಳುತ್ತಾರೆ. ಹಾಗೆ ಹೊರಬಂದವರಿಗೆ ಜಲಬಾಧೆ ಮಲಬಾಧೆ ತೀರಿಸಿಕೊಳ್ಳೋದಕ್ಕೆ ಅಂತಾನೆ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ದಾನಿಗಳು ಕಟ್ಟಿಸಿಕೊಡುವಂತಹ ಶೌಚಾಲಯಗಳು, ನಿರ್ಮಲ ಯೋಜನೆಯಡಿ ಕಟ್ಟಿದ ಶೌಚಾಲಯಗಳು ಅಲ್ಲದೆ ಬಿಬಿಎಂಪಿ ವತಿಯಿಂದಾನು ಕಟ್ಟಿದ ಸಾವಿರಾರು ಶೌಚಾಲಯಗಳು ಬೆಂಗಳೂರಿನಲ್ಲಿವೆ. ಈ ಎಲ್ಲ ಶೌಚಾಲಯಗಳ ಮೇಲುಸ್ತುವಾರಿ ನೋಡ್ಕೊಳ್ತಾ ಇರೋದು ಬಿಬಿಎಂಪಿ. ಆದ್ರೆ ಇಲ್ಲಿ ನಡೆಯೋ ಅವ್ಯವಹಾರ ನೋಡಿದ್ರೆ ಅಸಲಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಫಿನೈಲ್ ಹಾಕಿ ತೊಳೆಯೋರು ಯಾರು ಅನ್ನೋ ಪ್ರಶ್ನೆ ಮೂಡುತ್ತೆ. ಒಂದು ವಿಚಾರ ಯೋಚಿಸಿ, ತೀರಾ ಬೇರೆ ಯಾವುದಕ್ಕಾದ್ರೂ ನಮಗೆ ತಾಳ್ಮೆ ಇರಬಹುದು, ಆದರೆ ಈ ಜಲಬಾಧೆ ಮತ್ತು ಮಲಬಾಧೆಗೆ ತಾಳ್ಮೆಯಿಂದ ಇರೋದಕ್ಕೆ ಆಗೋದಿಲ್ಲ. ರಸ್ತೆ ಬದಿಯಲ್ಲಿ ಸಿಕ್ಕರೆ ಸಾಕು, ಸದ್ಯ ಶೌಚಾಲಯ ಹೇಗಾದ್ರೂ ಇರಲಿ, ಮೊದಲು ಕೆಲಸ ಮುಗಿಸಿ ಕೇಳಿದ ಕಾಸು ಕೊಟ್ಟು ಹೋಗೋಣ ಅನ್ನೋ ಜನರೇ ಹೆಚ್ಚು. ಇಲ್ಲಿಂದಾನೇ ಶುರುವಾಗುತ್ತೆ ಮೂತ್ರಾಲಯದಲ್ಲಿ ಕಾಸು ಮಾಡೋ ದಂಧೆಯ ಮೊದಲ ಹಂತ. ಎಸ್, ಇದೇ ಅವಸರವೇ ಬಿಬಿಎಂಪಿ ಶೌಚಾಲಯದ ಬಂಡವಾಳ. ಹೇಳೋರಿಲ್ಲ, ಕೇಳೋರಿಲ್ಲ. ಹೀಗೆ ಅವಸರವಾಗಿ ಬಂದವರೆಲ್ಲ ತಮ್ಮ ಕೆಲಸ ಆದಮೇಲೆ ಕೇಳದಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ. ತೀರಾ ಕೆಲಸ ಮುಗಿಸ್ಕೊಂಡು ಹೊರಗೆ ಬರುವ ಕೆಲವರು ತಾಳ್ಮೆ ತಂದುಕೊಂಡು ಜಗಳಕ್ಕೂ ನಿಲ್ತಾರೆ. ಉಚಿತ ಸೇವೆ ಅಲ್ವಾ ಅಂತ ಮಾತು ಆರಂಭಿಸಿ ನಂತರ ಮಾತಿಗೆ ಕಿಮ್ಮತ್ತಿಲ್ಲ ಅಂತ ತಿಳಿದ ಮೇಲೆ ಹಣ ಕೊಟ್ಟು ಹೋಗ್ತಾರೆ. ಬೋರ್ಡ್ ಹಾಕಿಲ್ವಲ್ಲ ನೀವು? ಬೋರ್ಡ್ ಹಾಕಿದ್ದೀರಾ? ಎಲ್ಲಿ ಹಾಕಿದ್ದೀರಾ? ಎಲ್ಲಿ ಹಾಕಿದ್ದೀರಾ ಬೋರ್ಡು? ಎಷ್ಟು? 2 rupees. ಏಕೆ 1 ರೂಪಾಯಿ ಅಲ್ವಾ? ಸರಿ, ಹೀಗೆ ಬಂದು ಹೋದವರೆಲ್ಲ ಕಾಸು ಕೊಟ್ಟು ಹೋಗ್ತಾರಲ್ಲ, ಆ ದುಡ್ಡು ಎಲ್ಲಿಗೆ ಹೋಗುತ್ತೆ? ಬೆಂಗಳೂರಿನಲ್ಲಿ ವಾರ್ಡ್ಗೆ 2ರಂತೆ ಲೆಕ್ಕ ಹಾಕಿದ್ರೂ 450 ಟಾಯ್ಲೆಟ್ಗಳು ಕಣ್ಮುಂದೆನೇ ಸಿಗುತ್ತವೆ. ಅಷ್ಟೂ ಸಾರ್ವಜನಿಕ ಶೌಚಾಲಯಗಳಿಂದ ದಿನಕ್ಕೆ ಒಂದು ಶೌಚಾಲಯದಿಂದ 5,000 ರೂಪಾಯಿ ಕಲೆಕ್ಷನ್ ಆದರೂ ವರ್ಷಕ್ಕೆ ಬರೋಬ್ಬರಿ 2 ಕೋಟಿ ರೂಪಾಯಿ ಸಂಗ್ರಹವಾಗುತ್ತೆ. ಗೊತ್ತಾಯ್ತಲ್ವಾ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಕ್ಯಾಶ್ ಎಷ್ಟಿದೆ ಅಂತ. ಇನ್ನು ಈ ಕೋಟಿ ಕೋಟಿ ಹಣದಲ್ಲಿ ಬಿಬಿಎಂಪಿ ಪಾಲೇನು, ಗುತ್ತಿಗೆದಾರರಿಗೆ ಎಷ್ಟು ಸಿಗುತ್ತೆ ಅಂತ ಹುಡುಕಿದ್ರೆ ಅಲ್ಲಿ ಕಾದಿತ್ತು ಅಚ್ಚರಿ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬಿಬಿಎಂಪಿ ಕಳೆದ 12 ವರ್ಷಗಳಿಂದ ಔಪಚಾರಿಕವಾಗಿ ಟೆಂಡರ್ ಅನ್ನ ಕರೆದೇ ಇಲ್ಲ. ಆದರೂ ಪ್ರತಿನಿತ್ಯ ಕಲೆಕ್ಷನ್ ಮಾತ್ರ ನಡೀತಾನೆ ಇರುತ್ತೆ. ಜೊತೆಗೆ ಕೆಲವರ ಸ್ವಂತ ಸಂಪಾದನೆ ಕೂಡ ಜೋರಾಗೇ ನಡೀತಾ ಇದೆ. ಬರೋರ ಹತ್ರ ಎಲ್ಲ ನಾವು ಕಿರ್ಚಬೇಕು. ಎಷ್ಟು ಕಿರ್ಚಿದ್ರು ಪ್ರಯೋಜನ. ಬೋರ್ಡ್ ಹಾಕಿದ್ರು, ಇವ್ರು ಕೊಟ್ರೆ 2 ಬರ ಅಣ್ಣ ಕಾಸು ಕೊಡ್ರಿ. ಹಲೋ, ಯಾಕಣ್ಣ
ರೂಪಾಯಿ ರೀಸರ್ಚ್ಗೆ 4 ರೂಪಾಯಿ ಕೊಡಿ. ಏನಾಗುತ್ತಿದೆ ಶೌಚಾಲಯಗಳ ಕಲೆಕ್ಷನ್ ದುಡ್ಡು? ಇಷ್ಟೆಲ್ಲ ವಿಚಾರ ತಿಳಿದ ನಂತರ ಫೀಲ್ಡ್ಗೆ ಇಳಿದಿತ್ತು ನಮ್ಮ ಸುವರ್ಣ ನ್ಯೂಸ್ ತಂಡ. ಪಬ್ಲಿಕ್ ಟಾಯ್ಲೆಟ್ನಿಂದ ಶೇಖರಣೆಯಾದ ಹಣ ಎಲ್ಲೆಲ್ಲಿ ಸೋರ್ತಾ ಇದೆ ಅಂತ ತಿಳಿಯೋಕೆ ಕಾರ್ಯಾಚರಣೆಗೆ ಇಳಿದಾಗಲೇ ತಿಳಿದಿದ್ದು ಭಾರಿ ಅವ್ಯವಹಾರದ ಚೈನ್ ಸಿಸ್ಟಮ್. ಇದೊಂಥರ ಗಲ್ಲಿ ಮೋರಿಯಿಂದ ರಾಜ ಕಾಲುವೆಗೆ ಹೇಗೆ ಕೊಚ್ಚೆ ನೀರು ಹರಿಯುತ್ತೋ ಅದೇ ಥರ ಟಾಯ್ಲೆಟ್ ಕ್ಲೀನ್ ಮಾಡೋನಿಂದ ಹಿಡಿದು ಶಾಸಕರವರೆಗೂ ತಿಂಗಳ ಹಫ್ತ ಮುಟ್ಟುತ್ತೆ ಈ ಮೂತ್ರಾಲಯಗಳಿಂದ. ಮೊದಲಿಗೆ ನಮ್ಮ ತಂಡ ಬಿಬಿಎಂಪಿಯ ಕೇಂದ್ರ ಕಚೇರಿ, ವಲಯ ಕಚೇರಿ, ವಾರ್ಡ್ ಕಚೇರಿಗಳ ಸುತ್ತ ಅಡ್ಡಾಡಿ ಈ ಟಾಯ್ಲೆಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿತು. ಸಿಕ್ಕ ದಾಖಲೆಗಳ ಪ್ರಕಾರ ಬಿಬಿಎಂಪಿಗೆ ಇನ್ಫೋಸಿಸ್ ಸುಧಾಮೂರ್ತಿ ಅವರು ನಗರದ ಜನರಿಗಾಗಿ 139 ಶೌಚಾಲಯಗಳನ್ನು ಉಚಿತವಾಗಿ ಕಟ್ಟಿಸಿಕೊಟ್ಟಿದ್ದಾರೆ. ನಂತರ ಹೈಪ್ ಇಂಟಿಗ್ರೇಟೆಡ್ ಕಮ್ಯುನಿಕೇಷನ್ ಎಂಬ ಕಂಪನಿಗೆ ಈ ಶೌಚಾಲಯಗಳ ನಿರ್ವಹಣೆಯ ಗುತ್ತಿಗೆ ನೀಡಲಾಯಿತು. ಆದರೆ 2008ರಲ್ಲಿ ಪೌರ ಕಾರ್ಮಿಕರು ಈ ಗುತ್ತಿಗೆ ವಿಚಾರವಾಗಿ ಧ್ವನಿ ಎತ್ತೋದಕ್ಕೆ ಆರಂಭ ಮಾಡಿತು. ಕಂಪನಿಯೊಂದು ಗುತ್ತಿಗೆ ಪಡೆದು ಕ್ಲೀನ್ ಮಾಡುವ ಬದಲಿಗೆ ಈ ಶೌಚಾಲಯಗಳ ನಿರ್ವಹಣೆಯನ್ನ ತಮ್ಮ ಅವಲಂಬಿತರಿಗೆ ನೀಡುವಂತೆ ಬಲವಾಗಿ ಹೋರಾಟ ನಡೆಸಿದರು. ಇದಕ್ಕೆ ತಲೆಬಾಗಿದ ಬಿಬಿಎಂಪಿ ಗುತ್ತಿಗೆ ರದ್ದು ಮಾಡಿ ಪೌರ ಕಾರ್ಮಿಕರ ಅವಲಂಬಿತರಿಗೆ ಪಬ್ಲಿಕ್ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡೋ ಜವಾಬ್ದಾರಿ ಕೊಡ್ತು. ಪರಿಣಾಮ ಸದ್ಯಕ್ಕೆ ಸಾರ್ವಜನಿಕ ಶೌಚಾಲಯಗಳಿಗೆ ಪೌರ ಕಾರ್ಮಿಕರ ಅವಲಂಬಿತರೇ ಇನ್ಚಾರ್ಜ್ಗಳು. ಪೌರ ಕಾರ್ಮಿಕರಿಂದಲೂ ಪಾಲಿಕೆಗೆ ದೋಖಾ. ಸರಿ, ಯಾರಾದ್ರೇನು ಶೌಚಾಲಯಗಳ ನಿರ್ವಹಣೆ ಸರಿಯಾಗಿದ್ರೆ ಸಾಕು ಅಲ್ವಾ? ಆದರೆ ಇಲ್ಲಾಗಿರೋ ಕಥೆನೇ ಬೇರೆ. ಔಪಚಾರಿಕವಾಗಿ ಹೊಣೆ ಹೊತ್ತಿರೋ ಬಿಬಿಎಂಪಿ ಪೌರ ಕಾರ್ಮಿಕರ ಅವಲಂಬಿತರಿಗೆ ಕನ್ನಡವೇ ಬರಲ್ಲ. ಅಂದ್ರೆ ಕನ್ನಡ ಬಂದ್ರೆ ಮಾತ್ರ ಅವರು ಪೌರ ಕಾರ್ಮಿಕರ ಸಂಬಂಧಿಕರು ಅನ್ನೋಣವೇ? ಎಸ್, ಇಲ್ಲೇ ಇರೋದು ಕಹಾನಿ ಮೇ ಟ್ವೇಸ್ಟ್. ಹೌದು, ಇದೇ ಡೌಟ್ ನಮಗೂ ಬಂತು. ಆಗ ತಿಳಿಯಿತು ಸತ್ಯ. ನಾವು ಅಂದುಕೊಂಡಂತೆ ದಾಖಲೆಗಳಲ್ಲಿ ಇರುವಂತೆ ಅಸಲಿಗೆ ಶೌಚಾಲಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರು ಬಿಬಿಎಂಪಿ ಪೌರ ಕಾರ್ಮಿಕರ ಅವಲಂಬಿತರೇ ಅಲ್ಲ. ಮತ್ತೆ ಇಲ್ಲಿರೋರು ಯಾರು ಅಂದ್ರ ಇವರೆಲ್ಲ ಒರಿಸ್ಸಾ, ಅಸ್ಸಾಂನಿಂದ ಹೊಟ್ಟೆಪಾಡಿಗೆ ಬಂದಿರೋರು ಕಣ್ರಿ. ಹೀಗೆ ಬಂದಿರೋರನ್ನ ಕರೆಸಿ ಕಕ್ಕಸ್ ತೊಳೆಯೋ ಕೆಲಸ ಕೊಟ್ಟು ಉಪಕಾರ ಮಾಡಿರೋ ಥರ ಪೋಸ್ ಕೊಡ್ತಾರೆ ಪೌರ ಕಾರ್ಮಿಕರು. ಈಗ ಅವರು 24 ಅವರ್ ಬೆಳಗ್ಗೆಯಿಂದ ಸಂಜೆ ಗಂಟೆ ಇಲ್ಲಿ ಇರೋಕ್ಕಾಗಲ್ಲ. ಅವರು ಅಲ್ಲಿ ತಿಂಡಿಗೆ ಊಟ ನಾಷ್ಟಕ್ಕೆ ಹೋದಾಗ ಇಲ್ಲಿರೋರು ಬಸ್ ಅವ್ರನ್ನವ್ರು ನೋಡ್ಕೊಂಡು. ಅಯ್ಯೋ, ಇದು ನಾವು ಮಾಡ್ತಾ ಇರೋ ಆರೋಪ ಅಲ್ಲ ಸ್ವಾಮಿ. ಸಾಕ್ಷಿ ಸಮೇತ ನಮ್ಮ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿಬಿದ್ದ ವಿಚಾರನೇ ಹೇಳ್ತಾ ಇರೋದು. ಪೌರ ಕಾರ್ಮಿಕನೊಬ್ಬ ಪೆದ್ದನ್ ಥರ ಇದೇ ವಿಚಾರವನ್ನ ಮಾತನಾಡಿದ್ದು ನೀವು ಒಂದಷ್ಟು ಕೇಳಿಸ್ಕೊಳ್ಳಿ. कितना महीने से इधर काम कर रहा है? 2 महीने से। 2 महीने से। कौन है इसका मालिक? और न मालिक है वो इधर ही का है। क्या? इधर ही का है, कर्नाटक का है। लेडी का है क्या? कर्नाटक का ही है। हाँ। कौन है मालिक? नाम है क्या? देवराज नाम है। ನೀವೇನಾ ಟೆಂಡರ್ ತಗೊಂಡಿರೋದು? ಟೆಂಡರ್ ತಗೊಂಡಿರೋದು ನೀವೇನಾ? ಟೆಂಡರ್ ಅಗ್ರಿಮೆಂಟ್ ಐತೆ ಗುಲಾಬ್ ಇಂಟರ್ನ್ಯಾಷನಲ್. ಹಾಂ, ಗುಲಾಬ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಐತೆ. ಅಗ್ರಿಮೆಂಟ್ ಇದೆ. ಅವರು ಇಷ್ಟು ತೊಗೋಬೋದು ಅಂತ ಹೇಳಿದ್ದಾರೆ. ಹಿಂದಿ ಓದಿದೆ ಕನ್ನಡ ಅಂತ. ದಿನವೊಂದಕ್ಕೆ ಇಲ್ಲಿನ ಮಹಿಳಾ ವಿಭಾಗದ ಶೌಚಾಲಯದಿಂದ 2,000 ರೂಪಾಯಿ ಕಲೆಕ್ಷನ್ ಮಾಡಲೇಬೇಕು.